ಜಿಲ್ಲಾ ಅಧ್ಯಕ್ಷರು ಭಾರತೀಯ ಜನತಾ ಪಕ್ಷದ ನಮ್ಮ ಜಿಲ್ಲಾಧ್ಯಕ್ಷರು ಮುನಿಯಪ್ಪ ಅವರು ಇರ್ಬೋದು ಅಥವಾ ಬೇರೆ ಎಲ್ಲ ನಮ್ಮ ಮುಖಂಡರು ಭಾರತೀಯ ಜನತಾ ಪಕ್ಷದ ಇಲ್ಲಿರ್ತಕ್ಕಂಥ ಚಂದ್ರಶೇಖರ್ ರೆಡ್ಡಿ ಅವರು ಇರ್ಬೋದು, ಎಲ್ಲ ನಮ್ಮ NDA ನನ್ನ ಮುಖಂಡರಿಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವಿಶೇಷವಾಗಿ ನನಗಿಷ್ಟು ಮತ ಬರ್ಬೇಕಾದ್ರೆ ನಾನು ಕಳೆದ 35-40 ವರ್ಷಗಳಿಂದ ಈ ಒಂದು ಕ್ಷೇತ್ರದಲ್ಲಿ ನನ್ನದೇ ಆದಂತ ಸೇವೆಯನ್ನ ಮಾಡಿಕೊಂಡು ನಮ್ಮ ಈ ಒಂದು ಹಾಲಿನ ಕ್ಷೇತ್ರದಲ್ಲಿ ನಾನು ಹೆಚ್ಚಿನ ಒಂದು ಮತವನ್ನ ಅವರಿಗೆ ಇದು ನಾನು ಸಹಕಾರಿ ಕ್ಷೇತ್ರದಲ್ಲಿ ಇದ್ದು ಇಲ್ಲಿ ಈ ತಾಲೂಕಿಗೆ ಮಾಡಿರ್ತಕ್ಕಂಥ ಅವಿರತ ಸೇವೆಯನ್ನ ಗುರುತಿಸಿ ಇವತ್ತು ಮತದಾರ ಪ್ರಭುಗಳು ನನಗೆ ಅತ್ಯಂತ ಹೆಚ್ಚಿನ ಬಹುಮತವನ್ನು ಗೆಲ್ಲಿಸಿದ್ದಾರೆ. ಇವತ್ತು ಇಲ್ಲಿ ಬರಬೇಕಾಗಿದ್ದ ಏನು ಮೆಗಾ ಡೈರಿ ಬರಬೇಕಾಗಿದ್ರೆ ಮುಖ್ಯ ಕಾರಣಕರ್ತ ನಾವು ಆ ಒಂದು ಜಾಗದಲ್ಲಿ ಒಳ್ಳೆ ಮೆಗಾ ಡೈರಿಯನ್ನ ತಂದಿದ್ದೇವೆ. ಅದೇ ರೀತಿ ಈ ಒಕ್ಕೂಟ ಬೇರ್ಪಡೆ ಆಗ್ಬೇಕಾದ್ರೆ ಸಾಕಷ್ಟು ಹೋರಾಟವನ್ನ ಮಾಡಿದ್ದೇವೆ. ಡಾಕ್ಟರ್ ಸುಧಾಕರ್ ಅವರ ಜೊತೆ ಸೇರ್ಕೊಂಡು ಬಸವರಾಜ ಬೊಮ್ಮಾಯಿ ಅವರು ಏನು ಮುಖ್ಯಮಂತ್ರಿಗಳಾಗಿದ್ದಾಗ ಇದನ್ನು ಬೇರ್ಪಡಿಸಿದ್ರು. ಇದಕ್ಕೆ ಏನು ತಡೆಯಾಜ್ಞೆ ತಂದ್ರು, ಅದನ್ನು ಕೋರ್ಟಲ್ಲಿ ಹೋರಾಟ ಮಾಡಿ ಇದಕ್ಕೆ ಜಯವನ್ನ ತಂದುಕೊಡೋದ್ರಲ್ಲಿ ನಾವು ಸಫಲರಾಗಿದ್ದೇವೆ. ಹಾಗಾಗಿ ಇವತ್ತು ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾ ದಳದ ಮುಖಂಡರಿಗೆ ಇನ್ನೊಂದು ಹೆಜ್ಜೆ ಮುಂದೆ ಹೇಳ್ಬೇಕಾದ್ರೆ ಪಕ್ಷಾತೀತವಾಗಿ ನನಗೆ ಸಹಕಾರವನ್ನ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಮುಖಂಡರುಗಳಿಗೂ, ಎಲ್ಲ ನನ್ನ ಸಹಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ಅಧ್ಯಕ್ಷರಿಗೂ, ಡೆಲಿಗೇಟ್ಗಳಿಗೂ ಮತ್ತೊಮ್ಮೆ ಮುಗದೊಮ್ಮೆ ನಾನು ಅನಂತ ಧನ್ಯವಾದ. 5 ಬಾರಿ ಗೆಲುವನ್ನು ಸಾಧಿಸಿದ್ದೇನೆ. ಅಂದ್ರೆ 1 ಬಾರಿ ನಾನು ಸೋಲನ್ನ ಹೊಂದಿದ್ದೇನೆ. ಯಾಕೆ ಸೋಲಾಯ್ತು ಏನು ಅನ್ನೋದು ನನ್ನ ಬಗ್ಗೆ ವಿಶ್ಲೇಷಣೆ ಮಾಡಕ್ ಹೋಗಲ್ಲ. ಸೋಲಿನ ಇದು ಮೆಟ್ಲೆ ಇವತ್ತು ನಾನು ಗೆಲುವಿನ ಮೆಟ್ಲಿಗೆ ಹೋಗೋದು ಸಾಧ್ಯ ಆಯ್ತು. ನಾನು ಬಹಳಷ್ಟು ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಕೆಲಸಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ಇವತ್ತು ನಾನು ಅಧ್ಯಕ್ಷನಾಗಿ KMF ನಿರ್ದೇಶಕನಾಗಿ ಇಲ್ಲಿ ಮಾಡಿರ್ತಕ್ಕಂಥ ಸೇವೆಗೆ ಇವತ್ತು ಜನ ನನಗೆ ಅಭೂತವಾದಂತ ಹೆಚ್ಚಿನ ಬಹುಮತವನ್ನು ಕೊಟ್ಟು ಗೆಲ್ಲಿಸಿದ್ದಾರೆ. ಮತ್ತೊಮ್ಮೆ ನಾನು ಅವರಿಗೆ ಧನ್ಯವಾದ ಹೇಳಿದ್ರು. ಅವ್ರು ಹೇಳಿದ್ದೆ ನನಗೆ ವರದಾನ ಆಯ್ತು ಅಂತ ನಾನು ಅದ್ರ ಬಗ್ಗೆ ಏನು ವ್ಯಾಖ್ಯಾನ ಮಾಡಕ್ ಹೋಗಲ್ಲ. ಅವ್ರು ಏನು ಹೇಳಿದ್ರು ಅದು ನನಗೆ ವರದಾನ ಆಯ್ತು ಅಂತ ನಾನು ತಿಳಿಸ್ಕೊಂಡಿದ್ದೀನಿ. ಚುನಾವಣಾ ಪೂರ್ವದಲ್ಲಿ ಆತ್ಮವಿಶ್ವಾಸದಿಂದ ಹೇಳಿದ್ರೆ ಗೆದ್ದೇ ಗೆಲ್ತೀರಿ, ಸೋಲಂತಿಲ್ಲ ಅಂತ ಹೇಳಿದ್ರಿ. ಆ ವಿಶ್ವಾಸ ಎಲ್ಲಿಂದ ಬಂತು? ಅಲ್ಲ, ವಿಶ್ವಾಸ ನಾನು ಜನರ ಬಳಿ ಹೋದಾಗ, ಮತದಾರರ ಬಳಿ ಹೋದಾಗ ಆ ವಿಶ್ವಾಸ ಪ್ರೀತಿಯನ್ನು ಅವ್ರು ತೋರಿಸಿದ್ದಾರೆ. ಇವತ್ತು ನಾನು 132 ಸಹಕಾರ ಸಂಘಗಳಲ್ಲಿ ಮಾಡಿದ್ನಲ್ಲ, ಅದು ಇವತ್ತು ನನಗೆ ವರದಾನ. ನಾನು ಅಂದ್ಕೊಂಡಿದ್ದೆ ಆದ್ರೆ ಇಷ್ಟು ಹೆಚ್ಚಿನ ಬಹುಮತ ಬರ್ತದೆ ಅನ್ಕೊಂಡಿಲ್ಲ. ಬಹುಮತ ಅಂತೂ ಜಾಸ್ತಿನೇ ಬರ್ತದೆ. ಎಲ್ಲ ನನ್ನ ಮತದಾರರ ಬಂಧುಗಳಿಗೆ, ನನ್ನ ಪಕ್ಷದ NDA ಪಕ್ಷದ ಎಲ್ರಿಗೂ ನಾನು ಇದನ್ನ ಸಮರ್ಪಣೆ ಮಾಡ್ತೇನೆ. ಮತ್ತು ತೆರೆ ಹಿಂದೆ ನಿಂತು ನನ್ನ ಒಂದು ಗೆಲುವು ಶ್ರಮಿಸಿದ ಅವ್ರಿಗೂ ನಾನು ನನ್ನ ಧನ್ಯವಾದ. ಅಧ್ಯಕ್ಷ ಸ್ಥಾನಕ್ಕೆ ನೋಡೋಣ, ಒಮ್ಮೆ ಅಧ್ಯಕ್ಷ ಸ್ಥಾನದ ನಮ್ಗಿನ್ನೂ ಇಲ್ಲ. ಮೆಜಾರಿಟಿ ಏನ್ ಬರ್ತದೆ ನೋಡ್ಕೊಂಡು.